ಎಲ್ಲೋ ಒಂದ್ ಕಡೆ ಹನುವಿನ ವಾಯ್ಸ್ ಬಗ್ಗೆ ಸಿಕ್ಕಾಬಿಟ್ಟು ಕಾಂಪ್ಲಿಮೆಂಟ್ಸ್ ಇದೆ. ಅದು ನ್ಯಾಚುರಲ್. ಐ ಮೀನ್ ಮೋಡೇಷನ್ ಮಾಡಿದ್ರು ಆ ಬೇಸ್ ವಾಯ್ಸ್ ಇದೆ. ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ. ಸೊ ಬಟ್ ನಿಮ್ಗೆ ಯಾರಾದ್ರೂ ಅದನ್ನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದು ಉಂಟಾ ನಿಮ್ಮ ವಾಯ್ಸ್ಗೆ? ಅಯ್ಯೋ, ನನ್ಗೆ ಎಲ್ಲಾ ತರನು ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಮುಂಚೆ ಸ್ವಲ್ಪ ಇನ್ನೂ ಶಾರ್ಪ್ ಇತ್ತು, ಒಂಥರ ಹಾರ್ಶ್ ಅನ್ಸೋದು, ಕ್ರ್ಯಾಕಿ ವಾಯ್ಸ್ ನಂದು. ಈಗ ಬೇಸ್ ಅನ್ನಿಸ್ತಾ ಇದೆ ಅಲ್ಲ, ಸ್ವಲ್ಪ ಕ್ರ್ಯಾಕ್ ಆಗತ್ತೆ ನನ್ನ ವಾಯ್ಸು. ಇಟ್ ಇಸ್ ನಾಟ್ ದಟ್ ಕ್ಲಿಯರ್ ವಾಯ್ಸ್ ನಂದು. ಹೇಳಿಯಾರೆ ಆಂಕರಿಂಗ್ ಮಾಡ್ಬೇಕಾನೆ, ಅವಳಿಗೆ ಮಾತಾಡಕ್ ಬರಲ್ಲ, ಅವಳ ವಾಯ್ಸ್ ಸರಿ ಇಲ್ಲ, ಅವಳು ಸರಿಗ್ ನಿಂತ್ಕೊಳ್ಳಲ್ಲ, ಇವಳನ್ನ ಯಾಕೆ ಮಾಡಿದ್ರಿ, ಹಂಗಿದ್ದಾಳೆ ಹಿಂಗಿದ್ದಾಳೆ. ಬಟ್ ಆಬ್ವಿಯಸ್ಲಿ ಅದು ಬಿಗ್ ಬಾಸ್ ಇಂದ ಕ್ಯಾರಿ ಫಾರ್ವರ್ಡ್ ಆಯ್ತು. ಅವ್ರಿಗೆ ನಾನು ಏನಂತಾನೆ ಗೊತ್ತಿರ್ಲಿಲ್ಲ, ಕ್ರಾಫ್ಟ್ ಗೊತ್ತಿರ್ಲಿಲ್ಲ, ನನಗೂ ಆ ಕ್ರಾಫ್ಟ್ ಗೊತ್ತಿರ್ಲಿಲ್ಲ. ಈಗ ನೋಡಿ, ಇವತ್ತು ಚೇಂಜ್ ಮಾಡ್ಕೊಂಡಿದೀನಿ. ನನಗೆ ಬಹುಶಃ ಕನ್ನಡಕ್ಕೆ ಹೋಗಿಲ್ಲ, ಹೋಗಿ ನೋಡಿದ್ರೆ ಏನಪ್ಪ ಹಿಂಗ್ ಮಾಡ್ತೀನಿ ಅಂತ ಅನ್ನಿಸ್ಬಹುದೇನೋ. ಬಟ್ ವಾಯ್ಸ್ ನಂದು ಪೆಕ್ಯುಲಿಯರ್ ಆಗಿ ಇರೋದ್ರಿಂದ ಇವತ್ತಿಗೂ ನಾನು ಹೊರಗಡೆ ಎಲ್ಲ ಹೋದಾಗ ಸಮ್ಟೈಮ್ಸ್ ಮಾಸ್ಕ್ ಹಾಕೊಂಡು ಹೋಗ್ತೀನಲ್ಲ, ವಾಯ್ಸ್ ಅಲ್ಲಿ ಕಂಡು ಹಿಡಿದು ಬಿಡ್ತಾರೆ ನನ್ನ. ಇದೇನೋ ಕೊಡಿ ಅಂತ ಸುಮ್ಮನೆ ಹೇಳಿರ್ತೀನಿ, ಅನುಪಮ ಅಲ್ವಾ ಅಂತ ಹಿಂಗ್ ನೋಡ್ತಾರೆ. ಕೆಲವೊಮ್ಮೆ ವಿತೌಟ್ ಮಾಸ್ಕ್ ಹೋಗಿರ್ತೀನಿ ಆಯ್ತಾ, ಕೆಲವೊಮ್ಮೆ ಗುರ್ತೇ ಹಿಡ್ದಿರಲ್ಲ. ಬಿಕಾಸ್ ನನ್ ಹೊರಗಡೆ ನೀವು ನೋಡೇ ಇಲ್ಲ. ಯಾವ್ದೋ ಪ್ಯಾಂಟು, ಯಾವ್ದೋ ಲೂಸ್ ಟೀ ಶರ್ಟು. ನಂಗೆ ನಾವು ಅಮ್ಮನೇ ಹೇಳೋರು, ನೀನು ಒಬ್ಳು ಆರ್ಟಿಸ್ಟ್ ಆಗಿ ಆ ಥರ ಇರು, ಆ ಥರ ಬಟ್ಟೆ ಹಾಕು, ಆ ಥರ ಹೊರಗಡೆ ಹೋಗು, ಎಲ್ಲಾದ್ರೂ ಪಬ್ಲಿಕಲ್ಲಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ನೀಟಾಗಿ ಇರ್ತೀನಿ. ಅದು ಬಿಟ್ರೆ ನನ್ನಂತ ಅವತಾರ ನೀವು ನೋಡಿರಲ್ಲ. ಸೊ ಜನಕ್ಕೆ ಗೊತ್ತಾಗಲ್ಲ. ನಾನು ಇಲ್ಲ ಹಿಂಗೆ ಸಡನ್ ಆಗಿ ಮಾತಾಡ್ತಾ ಇರ್ತೀನಿ, ಗುರುತಿಡಿತಾರೆ. ಐ ಥಿಂಕ್ ವಾಯ್ಸ್ ಇಸ್ ಆಲ್ಸೋ ಮೈ ಅಡ್ವಾಂಟೇಜ್ ನನಗೆ. ಸೀರಿಯಸ್ಲಿ ಫೋನ್ಗಳಲ್ಲೆಲ್ಲ ಯಾರು ಸ್ವಿಗ್ಗಿ ಅವ್ರ ಪಾಪ ಎಲ್ಲ ಕಾಲ್ ಮಾಡ್ತಾರಲ್ಲ, ಬಟ್ ನೀವು ಎಲ್ಲಿ ಬಂದಿದ್ದೀವಿ, ಬನ್ನಿ ಅನುಪಮ ಅವರಲ್ವಾ ಅಂತಾರೆ. ಅಯ್ಯೋ ಅಂತ ನಾನು. ಸೊ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಲೇಬೇಕು, ಎಸ್ಪೆಷಲಿ ಈ ಒಂದು ಅವಾರ್ಡ್ ಬಂದಿರೋದು ಅದು ಯಾರ ಜೊತೆ? ಕನ್ನಡದ ಕಿಚ್ಚ ಇಸ್ ಒನ್ ಅಂಡ್ ಓನ್ಲಿ ನಮ್ಮ ಸುದೀಪ್ ಸರ್ ಜೊತೆಗೆ ಈ ಒಂದು ಪ್ರಶಸ್ತಿ ಬಂದಿದ್ದು ಹೇಗನ್ನಿಸ್ತು? ಅದನ್ನ ಯಾವ ರೀತಿ ಸ್ವೀಕಾರ? ಅಯ್ಯಯ್ಯೋ, ನಂಗೆ ಸ್ಟೇಟ್ ಅವಾರ್ಡ್ ಬಂದಿರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಕಿಚ್ಚ ಸುದೀಪ್ ಅವ್ರ ಅತ್ಯುತ್ತಮ ನಟ, ಕೆಳಗೆ ಅನುಪಮ ಗೌಡ ಅತ್ಯುತ್ತಮ ನಟಿ. ನೀವು ನಂಬಲ್ಲ, ನಾನು ಅದನ್ನ ಫ್ರೇಮ್ ಹಾಕಿ ಹಿಡ್ಕೋತೀನಿ. ನಾನು ಅವರ ದೊಡ್ಡ ಅಭಿಮಾನಿ. ನಾನು ಸರ್ಗೆ ಒಂದ್ಸಲ ಹೇಳಿದ್ದೀನಿ, ಸರ್ ನಿಮ್ಮಿಂದ ಒಂದು ಪಾಸಿಂಗ್ ಶಾಟ್ ಬೇಕು, ನಂಗೆ ಅಷ್ಟೇ ಸಾಕು. ನಾನೊಬ್ಳು ಆರ್ಟಿಸ್ಟ್ ಆಗಿ ನೀವು ನನಗೆ ಅವ್ರ ಕಲಾವಿದ ಆಗಿ ಸಿಕ್ಕಾಬಿಡೆ ಇಷ್ಟ. ಹೀ ಈಸ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಆಮೇಲೆ ಅವ್ರ ವಾಯ್ಸ್ ಬರುತ್ತೆ, ಅವ್ರ ಸ್ಟೈಲ್ ಬರುತ್ತೆ, ಅವ್ರ ಹೋಸ್ಟಿಂಗ್ ಬರುತ್ತೆ, ಅವ್ರು ಮಾತಾಡೋ ರೀತಿ ಬರುತ್ತೆ. ನನಗೆ ಫಸ್ಟ್ ನಿಲ್ಲೋದು ಹೀ ಈಸ್ ಅ ಟ್ರೂ ಕಲಾವಿದ. ಅವ್ರಂತ ಪರ್ಫಾರ್ಮರ್ ನಂಗೆ ಗೊತ್ತಿಲ್ಲ, ನನಗೆ ಅವ್ರ ಇಷ್ಟ. ನನಗೊಂದು ಆಸೆ ಇತ್ತು, ನನ್ನ ಲೈಫಲ್ಲಿ ಏನಾದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದರೆ ಅವ್ರನ್ನ ಇನ್ಸ್ಪಿರೇಷನ್ ಆಗ್ತಾನೆ, ಅವ್ರ ಥರ ಆ್ಯಕ್ಟ್ ಮಾಡ್ಬೇಕು, ಅಷ್ಟು ಸ್ಟೈಲಿಶ್ ಆಗಿರಬೇಕು, ಹಂಗೆ ಮಾತಾಡಬೇಕು. ನಂಗೆ ಒಂದು ಯೂಶಲಿ ನಾವು ಹೆಣ್ಮಕ್ಳು ನೋಡಿ ರೋಲ್ ಮಾಡೆಲ್ ಅಂತ ತಗೋತೀವಲ್ಲ, ನಂಗೆ ಅವ್ರು ಆ್ಯಕ್ಚುಲಿ ಅವ್ರನ್ನ ನೋಡಿ ಹಂಗೆ ಅನ್ಸೋದು ಯಾವಾಗ್ಲೂ, ಇವ್ರ ಥರ ಆ್ಯಕ್ಟಿಂಗ್ ಮಾಡ್ಬೇಕು ನಾನು ಅಂತ. ಸೊ ಅಷ್ಟು ದೊಡ್ಡ ಅಭಿಮಾನಿಯಾಗಿ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಬಟ್ ಆಬ್ವಿಯಸ್ಲಿ ಅವ್ರ ಜೊತೆಗೆ ತುಂಬ ಮಾತಾಡಿರೋದಿದೆ. ಬಿಗ್ ಬಾಸ್ ಅಲ್ಲಿ ಅವರು ಸುಮಾರು ಅವರ ಮಾತುಗಳು, ಅವರ ಬುದ್ಧಿವಾದ ಏನು ಹೇಳಿಯಾರೆ, ನನಗೆ ತುಂಬ ಹೆಲ್ಪ್ ಆಗಿದೆ ಸೀಸನ್ 5 ಅಲ್ಲಿ. ನನ್ನ ಬದಲಾವಣೆಯಲ್ಲಿ ಐ ಥಿಂಕ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಸೀಸನ್ 5 ಅಲ್ಲಿ. ಸೊ ಅವ್ರೊಟ್ಟಿಗೆ ಬಂದಿರೋದು ಇಟ್ಸ್ ಅ ವೆರಿ 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 ಪ್ರೌಡ್ ಮೂಮೆಂಟ್. ನನಗೆ ಸಿಕ್ಕಾಬಡೆ ಖುಷಿ.